ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಜಸಂತ ಅನಿಲ್ ಕುಮಾರ್ ಮತ್ತು ಅವರ ತಂಡದವರು ಅಲ್ಲಿನ ಅನೇಕ ಪೇರೆಂಟ್ಸ್ಗಳು ಮತ್ತು ಅಲ್ಲಿನ ಕೆಲವು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ, ಯಾರು ಇಲ್ಲಿ ಕೇಳಕ್ ದಿಕ್ಕಿಲ್ಲ, ದಯಮಾಡಿ ತಾವೊಂದ್ಸಲ ಬಂದು ಭೇಟಿ ಮಾಡಬೇಕು, ತಮ್ಮ ಸಿ.ಟಿ. ರವಿ ಅವ್ರನ್ನ ಒಂದ್ಸಲ ಇಲ್ಲಿ ಕರೆಸ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ಮೋರ್ಚಾದವರು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನ ಕಂಡು ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಗಮನಕ್ಕೆ ತಂದು ಅವರೆಲ್ಲರೂ ಮತ್ತೆ ಒಟ್ಟಾಗಿ ಹೋಗಿ ಅಲ್ಲಿರ್ತಕ್ಕಂಥ ಅನಾನುಕೂಲತೆಗಳ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಮತ್ತು ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಸನ್ಮಾನ್ಯ ಸಿ.ಟಿ. ರವಿ ಅವರು ಏನು ಮೆಡಿಕಲ್ ಕಾಲೇಜಿನ ಡೀನ್ ಅವರಿಗೆ ಪತ್ರ ಮುಖೇನ 2 ದಿವಸಗಳ ಮುಂಚೆ ಪತ್ರ ಮುಖೇನ ಅವರಿಗೆ ವಿಷಯವನ್ನ ತಿಳಿಸಿ ಇಂಥ ದಿವಸ ನಾವು ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದೀವಿ, ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ಯೋಚನೆಯನ್ನು ನೋಡ್ಲಿಕ್ಕೆ ಮತ್ತೆ ಅಲ್ಲಿ ಏನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಬರ್ತೀವಿ ಅಂತ ತಿಳಿಸಿರುವಂತ ಸಂದರ್ಭದಲ್ಲಿ ಇವರು ಸಿ.ಟಿ. ರವಿ ಅವರು ಅಲ್ಲಿಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಡೀನು ಯಾವುದೇ ರೀತಿಯಾದಂತ ಇವರಿಗೆ ವಿಚಾರವನ್ನು ತಿಳಿಸ್ತಾರೆ ಹಾಜರಾಗಿರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅದರ ವಿಚಾರವಾಗಿ ಫೋನ್ ನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಯಾವುದೋ ಒಂದು ಸಮಾಜವನ್ನ ಉಲ್ಲೇಖವನ್ನ ಮಾಡಿ ಅವರಿಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ನವರು ಹರಿಬಿಟ್ಟಿರುವುದು ಇವತ್ತು ನಮ್ಮೆಲ್ಲರೂ ಗೊತ್ತಿದೆ. ಸಿ.ಟಿ. ರವಿ ಅವ್ರನ್ನ ನಾನು ಬಹಳ ಹತ್ತಿರದಿಂದ ಬಲ್ಲಂತೆ, ಸುಮಾರು 25 ವರ್ಷದಿಂದ ನಾನು ಅವ್ರನ್ನ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಸಿ.ಟಿ. ರವಿ ಅವರು ನಾನು 2003ರಲ್ಲಿ ನಾನು ಯುವ ಮೋರ್ಚಾದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯನಿರ್ವಹಣೆ ಪ್ರಾರಂಭ ಮಾಡಿದ್ದೀನಿ. ಅದಕ್ಕಿಂತ ಮುಂಚಿಂದನೂ ನಾನು ಬಲ್ಲೆ, ಆದ್ರೆ 2003ರಿಂದ ನಾನು ಪಕ್ಷದ ಜವಾಬ್ದಾರಿಯುತ ಒಬ್ಬ ಕಾರ್ಯಕರ್ತನಾಗಿ ಜವಾಬ್ದಾರಿಯುತ ಒಬ್ಬ ಸ್ಥಾನದಲ್ಲಿದ್ದು ನಾನು ಅವ್ರನ್ನ ಸುಮಾರು 23 ವರ್ಷಗಳ ಕಾಲ ನಾನು ಹತ್ತಿರದಿಂದ ಬಲ್ಲೆ. ಅವರ ಹೇಳಿಕೆಗಳು ಎಲ್ಲೂ ಅವರ ಹೇಳಿಕೆಗಳು ಯಾವುದೇ ಸಮಾಜಕ್ಕೆ ಕುಂದು ತರುವಂಥದ್ದು ನೋವು ತರುವಂತ ಹೇಳಿಕೆಗಳನ್ನ ಅವರು ಆಡೋದಿಲ್ಲ. ಎಂತ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು ಗೌರವ ಕೊಟ್ಟು ಮಾತಾಡೋದು, ಮತ್ತೆ ವಿಶೇಷವಾಗಿ ಪ್ರೀತಿ ಇರ್ತಕ್ಕಂಥವ್ರಿಗೆ ಏಕವಚನದಲ್ಲಿ ಹೋಗೋಬಾರು ಅಂತೇಳಿ ಪ್ರೀತಿಯಲ್ಲಿ ಮಾತಾಡ್ತಾರೆ ಬಿಟ್ರೆ ಅವ್ರು ಸಣ್ಣವರಾದ್ರು ಅವ್ರ ವಯಸ್ಸಿನಲ್ಲಿ ಚಿಕ್ಕವರಾದ್ರು ಸಹ ಏನ್ ಗೌರವ ಕೊಡ್ಬೇಕು ಆ ರೀತಿಯಾದಂತ ಗೌರವವನ್ನ ಕೊಟ್ಟು ಸಿ.ಟಿ. ರವಿ ಅವರು ಚಿಕ್ಕಮಗಳೂರಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರ ಕುತಂತ್ರ ಅವರ ಹೇಳಿಕೆಗಳನ್ನ ತಿರುಚಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋದು ಇದನ್ನ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತೆ. ಇದರ ವಿರುದ್ಧ ನಾವು ಸಿ.ಟಿ. ರವಿ ಅವರ ಅನುಮತಿ ಮೇರೆಗೆ ನಾವು ಯಾರು ಇದರ ವಿರುದ್ಧ ಯಾರು ಈ ರೀತಿಯಾದಂತ ಕೆಲಸನ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ.